ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ಅಲ್ಲಿ ಒಂದು ಕುಬ್ಸ ಇದೆ, ಅಂದರೆ ನಿಮ್ಮ ಕಡೆ ಸೀಮಂತ ಅಂತಾರೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಮ್ಮ ಮನೆಯೂ ಅಲ್ಲೇ ಇದೆ, ನಮ್ಮ ಅಪ್ಪ ಅಮ್ಮ ಅಲ್ಲೇ ಇರ್ತಾರೆ. ಸೊ ಬಂದ್ವಿ. ಬಂದ ಕೂಡಲೇ ಇದೆಲ್ಲ ಕೆಲಸ ಸ್ಟಾರ್ಟ್ ಆಗಿತ್ತು. ಅವರು ದಾಳಿಂಬೆ ಹಾಕಿದ್ದಾರೆ ತೋಟದಲ್ಲಿ. ಸೊ ಅದೆಲ್ಲ ಬಾಕ್ಸ್ ಮಾಡಿ ಮಾರ್ಕೆಟಿಗೆ ಈ ಥರ ಪ್ಯಾಕ್ ಮಾಡಿ ಕಳಿಸ್ತಾಯಿದ್ರು. ಸೊ ಹೋದ ಕೂಡಲೇ ಇದು ಒಂದು ವಿಡಿಯೋ ಮಾಡಿಕೊಂಡೆ. ನೋಡಿ, ಒಂದೊಂದು ಬಾಕ್ಸ್ನು 26 kg 27 kg ಈ ಥರ ಇತ್ತು. ಸೊ ಅದೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಮೇಲೆ ಹಾಳೆ ಹಾಕಿಬಿಟ್ಟು ಆ ಥರ ಎಲ್ಲ ಡಿಫ್ರೆಂಟಾಗಿ ಪ್ಯಾಕ್ ಮಾಡಿ ಕಳಿಸ್ತಾಯಿದ್ರು. ನೋಡಿ, ಬೆಳಗ್ಗೆಯಿಂದ ಅವರಿಷ್ಟೇ ಎಲ್ಲ ಕಟ್ ಮಾಡಿದ್ದಾರೆ. ನಮ್ಮಪ್ಪ ಅಮ್ಮ ಆಮೇಲೆ ನಮ್ಮ ತಮ್ಮ ಎಲ್ಲರೂ ಸೇರಿ ಎಲ್ಲ ಸೇರಿ ಒಂದು 20 ಬಾಕ್ಸ್ ಆಗಿರ್ಬೋದು. ಸೊ ಹೋದ ಕೂಡಲೇ ಅದೊಂದು ವಿಡಿಯೋ ಮಾಡಿಕೊಂಡೆ. ನನ್ನ ಮಗ ನೋಡಿ ಅದ್ರ ಮೇಲೆ ಹಾರಾಡ್ತಾ ಇದ್ದಾನೆ, ಏರೋದು ಕೆಳಗಿಳಿಯೋದು ಮಾಡ್ತಾಯಿದ್ದ. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಇದು ಎಲ್ಲ ಆದಮೇಲೆ ಈ ಬಾಕ್ಸು ಅವ್ರು ಎತ್ಬಿಟ್ಟು ಇಲ್ಲಿ ಗಾಡಿ ಬಂದಿರ್ತದೆ ಒಂದು. ಸೊ ಅದ್ರಾಗ ಹಾಕಿ ಎಲ್ಲ ಕಳಿಸ್ತಾರೆ ಅವರು. ಎಲ್ಲ ಬಾಕ್ಸ್ನು ಇದ್ರಾಗೆ ಇಟ್ಕೊಂಡು ಯಾವ ಥರ ಇಟ್ಟಾರೆ ನೋಡ್ರಿ. ಅವು ಎಲ್ಲ ಮೊದಲೇದವರು ಬೇರೆ ಬೇರೆ ಇರ್ತಾವೆ. ಸೊ ಇದಕ್ಕೆ ಅವರು ಒಂದು ನಂಬರ್ನ ಯೂಸ್ ಮಾಡಿಬಿಟ್ಟು ಇದು ಇವ್ರದೇ ಬಾಕ್ಸು ಈ ಥರ ಅಂತ ಹೇಳಿ ಅವ್ರ ಮ್ಯಾಲೆ ಬರೀತಾರೆ ಹೆಸರು. ಬರೆದ್ಬಿಟ್ಟು ನಂಬರ್ ಏನೋ ಹಾಕ್ತಾರೆ. ಆ ಥರ ಎಲ್ಲ ಮಾಡಿದ್ರೆ ಇದು ಇವ್ರದೇ ಅಂತ ಹೇಳಿ ಅವರಿಗೆ ಗೊತ್ತಾಗ್ಬಿಡ್ತೈತಿ. ಅದಕ್ಕೋಸ್ಕರ ನಂಬರ್ ಬರೀತಾರೆ ಅವರು. ನಮ್ಮ ತಮ್ಮ ಅವನ್ನೆಲ್ಲ ಒಂದೊಂದಾಗಿ ಇಡ್ತಾ ಇದ್ದ. ಇವಾಗ ಲಾಸ್ಟ್ ಟೈಮ್ ಮೊನ್ನೆ ಸ್ವಲ್ಪ ಪ್ಯಾಕ್ ಮಾಡಿ ಅವಾಗಿಷ್ಟು ಕಳಿಸಿದ್ರು. ಸೊ ಇವಿಷ್ಟು ಮತ್ತು ಒಂದು 20 ಬಾಕ್ಸ್ ಆಗ್ಯಾವ ಅಂತ ಹೇಳ್ಬಿಟ್ಟು ಮತ್ತೆಲ್ಲ ಕಟ್ ಮಾಡಿ ಕೊಟ್ಟಾರ್ರಿ. ಸೊ ಬೇರೆ ಸ್ವಲ್ಪ ಅದಾವ ಅಂತ ಹೇಳಿ ಇದ್ರಾಗೆ ಕಳಿಸ್ಬಿಟ್ಟಾರ ಅವರು. ಇಲ್ಲಾಂದ್ರೆ ಬೇರೆದವ್ರು ಬಂದರೆ ಅವರೇ ಎಲ್ಲ ಅಮೌಂಟ್ ಮಾತಾಡಿ ಅವರೇ ಎಲ್ಲ ಕಾಯಿನ ಕಟ್ ಮಾಡಿಕೊಂಡು ಹೋಗ್ತಾರೆ ನೋಡ್ರಿ ನಮ್ಮ ಕಡೆ. ಆದರೆ ಈ ಸಲ ಸ್ವಲ್ಪ ಇದ್ದು ಅಂಥೇಳಿ ಇವರೇ ಬಾಕ್ಸ್ ಮಾಡಿ ಕಳ್ಸ್ಯಾರ್ರಿ. ಇದು ರೇಟ್ ಹೆಂಗಂತಂದ್ರೆ ಕಾಯಿ ಹೆಂಗಿರ್ತಾವೆ ಅದ್ರ ಮೇಲೆ ರೇಟ್ ಇರ್ತೈತ್ರಿ. ಅಂದ್ರೆ ಚಲೋ ಇದ್ರೆ ರೇಟ್ ಚೆನ್ನಾಗಿ ಕೂಡ್ತೈತಿ. ಮತ್ತೊಂದೊಂದು ಬ್ಲ್ಯಾಕ್ ಡಾಟ್ಸ್ ಆ ಥರ ಎಲ್ಲ ಆಗ್ಯಾವ್ರಿ. ಇದು ಸ್ವಲ್ಪ ಏನೋ ರೋಗ ಅಂತಾರ್ರಿ, ಅದಕ್ಕೆ ಗೊತ್ತಿಲ್ಲ ನಂಗಾದ್ರೆ. ಅದಕ್ಕೆ ಸ್ವಲ್ಪ ಕಡಿಮೆ ಬರ್ಬೋದು, ಗೊತ್ತಿಲ್ಲ ಎಷ್ಟು ಬರ್ತೈತಿ ಏನಂಥೇಳಿ. ಅದು ಹೋದ ಕೂಡಲೇ ಪಟ್ಟಿ ಅದ್ರದ್ದು ಅಮೌಂಟ್ ಕೊಟ್ಬಿಡ್ತಾರೆ ಅವ್ರು ಅವಾಗೆ. ಅಂದ್ರೆ ಸೇಲಿಂಗ್ ಆಗ್ತಾವ್ರಿ. ಇದೆಲ್ಲ ಮಾರ್ಕೆಟಿಗೆ ಈಗ ಬೆಳಗಾವಿಗೆ ಹೊಂಟಾವ್ರಿ ಈ ಸಲ. ಅವ್ರು ಪ್ರತಿ ಸಲ ಬೇರೆ ಬೇರೆ ಕಡೆ ಕಳಿಸ್ತಾರೆ. ಎಲ್ಲ ಪ್ಯಾಕ್ ಮಾಡ್ಕೊಂಡು ನೋಡ್ರಿ ಅವ್ರು ಹೆಂಗೆ ಪ್ಯಾಕ್ ಮಾಡ್ಕೋತಾರೆ. ಮಳೆಗೆ ಅದು ಏನು ನೀರು ಇದು ಆಗಬಾರ್ದು ಅಂಥೇಳಿ ಎಲ್ಲ ಅವ್ರು ಈ ಥರ ಹಿಂದೆ ಕಟ್ಕೊಂಬಿಟ್ಟು ಹೊಂಟ್ರು ನೋಡ್ರಿ. ಈಗ ಇದು ಬೆಳಗಾವಿಗೆ ಹೋಗ್ತಾರೆ ಅವರು. ಅಂದ್ರೆ ಅಲ್ಲೇ ಮಾರ್ಕೆಟಿಂಗ್ ಇರ್ತದೆ. ಒಳಗಡೆ ಅವರು ನಮ್ಮೂರನವ್ರೇ ಅದಾರೆ. ಸೊ ಎಲ್ಲರೂ ಹೋಗಿ ಅವನ್ನೆಲ್ಲ ಸೇಲ್ ಮಾಡಿಕೊಂಡು ಬರ್ತಾರೆ. ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನಮ್ಮ ಮನೆಯವರು ಮತ್ತು ನಾನು ಎಲ್ಲ ಸೇರಿ ಪಂಚಮಿಗೆ ಏನೇನು ಮಾಡ್ಯಾರ ಅಂಥೇಳಿ ಎಲ್ಲ ನೋಡಿ ಹಾಕಿಕೊಟ್ರು ತಿನ್ನಾಕತ್ತಿದ್ವಿ. ಸೊ ಊರಿಂದ ಅದೇ ಬಂದು ಕೂತಿದ್ವಲ್ಲ. ಸೊ ಅದಕ್ಕೆ ಹಾಗಾಗಿ ಅವ್ರು ಏನೇನು ಹಾಕಿಕೊಟ್ಟಾರ ನೋಡ್ರಿ, ಅವೇ ತಿನ್ಕೊತ್ಕೊಂತಿದ್ವಿ ರೀ. ಅಂದ್ರೆ ಊಟ ಮಾಡೋ ಟೈಮ್ ಏನಿರಲಿಲ್ಲ, ಸಾಯಂಕಾಲ 5:30 ಆಗಿತ್ತು. ಸೊ ಅದಕ್ಕೊಂದು ಸ್ವಲ್ಪ ಚೂಡ ತಿಂದು ಆಮೇಲೆ ಚಾದು ಕುಡಿಬೇಕಂತ ಹೇಳಿ ಎಲ್ಲ ಇದು ಮಾಡತ್ತಿದ್ದೀವಿ ರೀ. ಎಲ್ಲರೂ ಈಗ ತಿನ್ನತ್ತೀವ್ರಿ. ಅವರು ಎಲ್ಲ ಕಾಯಿ ಕಳಿಸಿದ್ಮೇಲೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ತಾ ಇದ್ದೀರಲ್ಲ, ನನ್ನ ಡೇ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಎದ್ದು ಕೂಡಲೇ ಒಂದು ಕಪ್ ಟೀಯಿಂದ ಸ್ಟಾರ್ಟ್ ಆಗೋದು. ಸೊ ಈ ಕಡೆ ಗಂಜಿ ಇಟ್ಟಿದ್ದೆ. ಸೊ ನೋಡಿ, ನಾನು ಕಸ ಗುಡಿಸ್ಕೊಂಬರಕ್ಕಂತ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಎಲ್ಲ ಕೆಳಗಡೆ ಚೆಲ್ಲಿತ್ತು. ಇನ್ನೇನು ಮಾಡೋದು, ಎಲ್ಲ ಹೊಲಸಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇದು ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಈಗ ಟೀ ಕುಡಿತೀನಿ. ಅಂದರೆ ನನ್ನ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ನೋಡಿ. ಎಲ್ಲರೂ ಚಹಾ ಕುಡಿಯೋಣ ಬರ್ರಿ. 2 ದಿನ ಆಯಿತು ಲಾಗ್ ಮಾಡಿರಲಿಲ್ಲ. ಊರಿಗೆ ಹೋಗಿದ್ದೆ, ಅಲ್ಲಿನೂ ಕೂಡ ಮಾಡೋಕ್ಕಾಗಿಲ್ಲ. ಯಾಕಂತ ಹೇಳ್ತೀನಿ ಇವತ್ತಿನ ಲಾಗ್ ಒಳಗೆ. ಬಂದ ನನ್ನ ಮಗ ಚಹಾ ಟೋಸ್ಟ್ ತಿನ್ನೋಣ ಬರ್ರಿ. ಈ ಸ್ವಲ್ಪ ತಿನ್ನಿಸ್ತೀನಿ ರೀ. ಏನು ಮಾಡ್ತಾನೆ ನೋಡಿ. ಇವತ್ತು ಯಾಕೋ ತಿನ್ನೋ ಮೂಡಿಲ್ಲ ಅವನಿಗೆ.
ಹೊಡೆದಾಯ್ತು ಫ್ರೆಂಡ್ಸ್. ನೋಡಿ ಕಸ್ಬರಿಗೆ ತೊಗೊಂಡು ಓಡಾಡ್ತಾ ಇದ್ದಾನೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ಇವನೇ ಒಗೆಯೋದು. ಹಿಂಗೆ ಇವನೇ ಒಗೆಯೋದಲ್ಲ ಹೇಳೋರಿಗೆ. ಓಕೆ ಅಂತ. ಓಕೆ ಓಕೆ ಹಾಂ, ಗಂಜಿ ಎಲ್ಲ ಓಕೆ ಆಯಿತು. ಈಗ ಇದನ್ನು ಕ್ಲೀನ್ ಮಾಡ್ಕೊತೀನಿ. ಇದು ಈಗಾರ ಎಷ್ಟು ಕ್ಲೀನ್ ಆಗೈತ್ರಿ, ಆದರೆ ಇದು ಕಲಿ ಹೋಗತ್ತಿಲ್ಲ. ಯಾಕಂತ ಗೊತ್ತಿಲ್ಲ. ಆದರೆ ಅದು ಅಟ್ಯಾಚ್ ಐತಿ. ಹೊರಗೆ ತೆಗೆದ್ರೆ ಏನಾರ ಮಾಡ್ಬೋದು, ಬಟ್ ಅಲ್ಲೇ ಅಟ್ಯಾಚ್ ಇರೋದ್ರಿಂದ ಅದಕ್ಕೆ ಎಷ್ಟು ಇದು ಮಾಡಿದ್ರೂ ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ. ಸೊ ಇಷ್ಟಂತೂ ಫಿಕ್ಸ್ ಇರುತ್ತೆ ರೀ. ಭಾಳ ಜಾಸ್ತಿ ತಿಕ್ಕಿದ್ನಂದ್ರೆ ಅಷ್ಟೇ ಎಲ್ಲ ಹೋಗ್ತೈತಿ. ಎಲ್ಲ ಅಂದರೆ ಎಲ್ಲನೂ ಹೋಗಲ್ಲ, ಸ್ವಲ್ಪ ಸ್ವಲ್ಪ ಹೋಗ್ತೈತಿ. ಸೊ ಅಷ್ಟೇ ಕ್ಲೀನ್ ಮಾಡ್ಕೊಂಡೀನಿ. ಸೊ ಸೈಡೆಲ್ಲ ಸ್ವಲ್ಪ ಮಾಡಿಕೊಂಡ್ರೆ ಮುಗೀತು ನೋಡ್ರಿ. ಇದು ಮಿಕ್ಸರ್ ಅಂತೂ ಎಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ ಹಂಗೈತ್ರಿ. ಬಟ್ ಇದು ಅಷ್ಟು 3 ವರ್ಷ ಆಯ್ತು ನೋಡ್ರಿ. ಅಷ್ಟು ಒಬ್ಬರು ಗಿಫ್ಟ್ ಕೊಟ್ಟಿದ್ರೆ ಅದು ಈಗ ಹೋಗೈತ್ರಿ. ಇಷ್ಟು ದಿನ ಚೆನ್ನಾಗಿತ್ತು, ಎಲ್ಲ ಹೋಗೈತಿ. ಬಟ್ ಇದು ಆಟೋಮೆಟಿಕ್ ಇಟ್ಬಿಟ್ಟಿರ್ತೇನೆ ರೀ. ಯಾಕಂತಂದ್ರೆ ಅದು ಏನೂ ಇಲ್ಲ, ಸುಮ್ಮ ಬಟನ್ ಹೊಡೆದ್ರೆ ಚಲೋ ಆಗ್ಬಿಡ್ತೈತ್ರಿ. ಅದಕ್ಕೆ ಏನು ಮಾಡ್ಕೊಂಡ್ಬಿಟ್ಟೆ. ಈಗ ಕವರ್ನು ಎಲ್ಲ ಹಾಕ್ಕೊಂಡಿನಿ. ಇದು ಚೇರ್ ಆ ಕಡೆ ಯಾಕೆ ಒಳಸಿಟ್ಟೀನಿ ಅಂದ್ರೆ ಈ ಕಡೆ ಒಳಸಿಟ್ರಿ ಮ್ಯಾಗ ಹತ್ತದು ಓಡಾಡ್ದು ಮಾಡ್ತಾನೆ. ಆದರೂ ಮತ್ತೊಂದು ಕೆಳಗೆ ಒಗದೇ ಬಿಟ್ಟಾನ್ರಿ ಅವ. ಏನಿಲ್ಲ ಅಂದ್ರೆ ಒಂದೊಂದು ಹಾಗೆ ಒಗಿತಾನೆ ನೋಡ್ರಿ. ಹಣ್ಗೆ ಒಂದು ಒಗ್ದಾನ, ಬಾಚಿನ್ಕಿ ಎಲ್ಲ ಒಗೆದು ಹಿಂಗೆ ಅಡ್ಡಾಡತ್ತಾನೆ ರೀ ಅವ. ಅವನಿಗೆ ಸ್ನಾನ ಮಾಡಿಸ್ತೀನಿ. ಇಲ್ಲೊಂದು ಒಗ್ದಾನ ನೋಡ್ರಿ. ಬರೀ ಇಂಥ ತೊಗೊಂಡು ಬರ್ತಾನೆ ರೀ ಅವ ಆಟ ಆಡೋಕ್ಕೆ. ಬಾ ಸ್ನಾನ ಮಾಡಕ್ಕೆ ಬಾ, ಕೈ ಕೊಡು ಬಾ. ಬರತ್ತಿಲ್ರಿ ಅವ. ಹಾಗೆ ಅವ್ನು ಕರ್ಕೊಂಡು ಹೋದ್ರೆ ಬರ್ತಾನೆ, ಇಲ್ಲಾಂದ್ರೆ ನಾವು ಮುಂದೆ ಹೋದ್ರೆ ಓಡಿ ಬರ್ತಾನೆ ರೀ ಒಂದೊಂದ್ಸಲ. ಹೋಗೊಳಗಪ್ಪಾಜಿ, ಹೋಗಿ ಸ್ನಾನಕ್ಕೆ ಹೋಗ್ತಾನೆ ರೀ ಅವ. ಹೋಗು. ಈ ಬತ್ತಿ ಹಚ್ಚೇನು ರೀ ಅವನಿಗೂ. ನಾನು ಹಚ್ಕೊಂಡೇನು ದೇವ್ರ ಪೂಜೆ ಮಾಡ್ತೀವಿ. ಇಬ್ಬರು ಸೇರಿ ದೇವ್ರ ಪೂಜೆ ಮಾಡಿದೀವಿ. ಇಲ್ಲಪ್ಪಜಿ ಹೇಳೋರಿಗೆ ದೇವ್ರ ಪೂಜೆ ಮಾಡಿ ಈಗ ನಿಂತೀನಿ ನೋಡ್ರಿ. ಅವನು ರೆಡಿ ಆಗ್ಯಾನ. ರೆಡಿಯಾಗಿ ಆಟ ಆಡ್ತಾನೆ. ಒಬ್ಬನೇ ಆಟ ಆಡತ್ತಾನ್ರಿ. ಇನ್ನೆಲ್ಲ ಇವೆಲ್ಲ ಕಿತ್ತಿ ಕೆಳಗೆ ಹೋಗೋದಿರ್ತಾನೆ. ನಾಷ್ಟ ಅದು ಮಾಡಿಕೊಂಡು ಮತ್ತೆ ನಿಮ್ಗೆ ಸಿಗ್ತೀನಿ ರೀ. ನಾಷ್ಟ ಎಲ್ಲ ಮಾಡ್ಕೊಂಡೇನಿ. ನಾ ಊರಿಗೆ ಹೋಗಿದ್ದೆ. ಬರುವಾಗ ಏನೇನು ತೊಗೊಂಬಂದೇನು ತೋರಿಸ್ತೀನಿ. ಯಾಕೆ ಊರಿಗೆ ಹೋಗಿದ್ದೆ ಅಂತಲೂ ಹೇಳ್ತೀನಿ. ಬ್ಯಾಗೆಲ್ಲ ಅದಾವ್ರಿ, ಹಿಡ್ಸಿಲ್ಲ ಮ್ಯಾಗ ಇಟ್ಟೀನಿ. ಇವು ಚೂಡ ಅದಾವ್ರಿ. ಆಮೇಲೆ ಇದು ಅಲ್ಲಿ ಕುಬ್ಸಕ್ಕೆ ಹೋಗಿದ್ದೀವಿ. ಅದು ವಿಡಿಯೋ ನಾ ಮಾಡಿಲ್ಲ. ಕುಬ್ಸಕ್ಕೆ ಹೋಗಿದ್ದೆ. ಅವರು ಬುಂದೆ ಉಂಡಿ ಆಮೇಲೆ ಅವು ಒಂದಿಷ್ಟು ಬುತ್ತಿಯದು ಕಟ್ಟಿದ್ರು. ನಾ ಬುತ್ತಿದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ, ಯಾಕಂದ್ರೆ ನಾ ಇದು ಲೇಟಾಗಿ ವಿಡಿಯೋ ಮಾಡತ್ತೀನಿ. ಅದಕ್ಕೋಸ್ಕರ ಇದು ಬಂದು ಚಕ್ಲಿ ಅದಾವ್ರಿ. ಚಕ್ಲಿ ಅದಾವ ನೋಡ್ರಿ. ಹೆಂಗಾಗಿ ಅವ್ನು ಹೇಳ್ರಿ ನನಗೆ. ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ನಂಗೆ ಗೊತ್ತಿಲ್ಲ. ನಮ್ಮ ವಾರ ಕಟ್ಟ್ಯಾರ್ರಿ ಇದು ಪಂಚಮಿಗೆ. ಆಮೇಲೆ ಇದು ಬಂದು ಮನೆಯಾಗೆ ಸೇವಾ ಮಾಡ್ಯಾರ್ರಿ ಅವರು. ಸೇವಾನು ಕಟ್ಟಿದ್ರು. ಅವೆಲ್ಲ ಹಿಂಗೆ ರೌಂಡ್ ಶೇಪ್ ಒಳಗಿದ್ದು ರೀ. ಎಲ್ಲ ಮುರ್ದಾವ್ ಬರುವಷ್ಟರಲ್ಲಿ. ಆಮೇಲೆ ಇದು ಬಂದು ನಮ್ಮ ಕಡೆ ಕರ್ದಂಟ್ ಅಂತಾರೆ, ನಿಮ್ಮ ಕಡೆ ಏನಂತಾರೆ ನಂಗೆ ಗೊತ್ತಿಲ್ಲ ನೋಡಿ. ಮ್ಯಾಲೆ ಕೊಬ್ಬರಿ ಹಾಕ್ಯಾರ ಉದುರಿಸಿ. ಸ್ವಲ್ಪ ತೊಗೊಂಬಂದು ನಮ್ಮಲ್ಲಿ ಯಾರೂ ತಿನ್ನಲ್ಲ ಅಂತ ಹೇಳಿ. ಅಲ್ಲಿ ಇದು ಅಂತೂ ಕಾಣ್ತೈತಿ. ಮ್ಯಾಲೆ ಶೇಂಗಾ ಉಂಡಿ ಅದಾವ್ರಿ. ತಿನ್ನತ್ತಾನ ನೋಡ್ರಿ ತೊಗೊಂಡು ತಾನೆ. ಆಮೇಲೆ ಆ್ಯಪಲ್ ತೊಗೊಂಬಂದಿದ್ರತ್ತ. ಅದ್ರಾಗ 2 ನಾವು ತಿನ್ನಲ್ಲ ಅಂತಂದಾಗ 3 ಕೊಟ್ಟಿದ್ರು. 1 ತಿಂದೀವಿ, 2 ಅದಾವು. ಆಮೇಲೆ ಇದು ಏನೈತನ ರೇಷನ್ ಅಕ್ಕಿ, ನಮ್ಗೆ ದೋಸೆಗೆ ಅದು ಬೇಕಂತ ಹೇಳಿ ತೊಗೊಂಬಂದೀನಿ. ಆಮೇಲೆ ಡಬ್ಬಿ ಒಳಗೆ ಗೋಧಿ ಹಿಟ್ಟು ಮನೇಲಿ ತೊಗೊಂಬಂದಿದ್ದೆ. ಆದರೂ ಮತ್ತೊಂದು ಸ್ವಲ್ಪ ಕೊಟ್ಟು ಕಳಿಸ್ಯಾರ. ನಾವು ಅಲ್ಲಿಂದಲೇ ತೊಗೊಂಬರ್ತೀವಿ ಹಿಟ್ಟು ಅದೆಲ್ಲ. ಮತ್ತು ಇದು ಬೆಳ್ಳುಳ್ಳಿ ನಮ್ಮ ಹೊಲದಾಗ ಹಾಕಿದ್ದು, ನಮ್ಮ ವಾರ ಹಾಕಿದ್ದು ತೊಗೊಂಬಂದೀನಿ. ಹಿಂಗೆ ಕಟ್ಟೀನಿ ನೋಡ್ರಿ. ಅದು ಕೆಳಗಿಟ್ಟಿಲ್ಲ, ಆದರೆ ಹಿಂಗೆ ಕಟ್ಟೀನಿ. ಇವೆಲ್ಲ ಕಿತ್ತಾಕ್ತಾನೆ ರೀ. ಈಗ ಅದಕ್ಕೆ ಎಲ್ಲ ಕಟ್ಟಿ ಇಟ್ಟು ಮತ್ತೆ ಸಿಗ್ತೀನಿ ನಿಮ್ಗೆ. ಮತ್ತು ನಾವೊಂದು ಆನ್ಲೈನ್ ಆರ್ಡ್ರ್ ಹಾಕಿದ್ದೆ ರೀ. ಅದು ಆನ್ಲೈನ್ ಆರ್ಡ್ರ್ ಹಾಕಿದ್ದು ಬಂದೈತ್ರಿ. ಅವ್ರು ಎಷ್ಟು ನೀಟಾಗಿ ಪ್ಯಾಕಿಂಗ್ ಮಾಡ್ತಾರಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಅದು ಯಾವ ಆ್ಯಪ್ ಅಂತಲೂ ನಿಮಗೂ ಗೊತ್ತಿರುತ್ತೆ, ಬಟ್ ಆದರೂ ತೋರಿಸ್ತೀನಿ. ಯಾಕೆ ನಾನೇನಿದು ಪ್ರಮೋಷನ್ ಅದು ಇದು ಏನಿಲ್ಲ, ನನಗೆ ಇಷ್ಟ ಆಗಿದ್ದನ್ನು ಹೇಳತ್ತೀನಿ.
ನಾ ಯಾವುದು ಪ್ರಮೋಟಿಂಗ್ ವಿಡಿಯೋ ಆಗಲಿ ಏನೋವರೆಗೂ ಯಾವುದು ಮಾಡಿಲ್ಲ. ಸೊ ನನಗೆ ಇಷ್ಟ ಆಗಿರೋದನ್ನ ನಾನು ತೋರಿಸ್ತೀನಿ ಯಾವಾಗಲೂ ಕೂಡ. ನೀವು ನೋಡ್ಬೋದಿದೆ ಪರ್ಪಲ್ ಆ್ಯಪ್ನವ್ರ ಕಡೆಯಿಂದ ನನಗೆ ಆರ್ಡ್ರ್ ಹಾಕಿದ್ದು ಆದಷ್ಟು ಜಲ್ದಿನೇ ಬರ್ತೈತಿ, ಡಿಲೇ ಮಾಡಲ್ಲ ಅವರು ಯಾವತ್ತೂ ಕೂಡ. ಏನು ತರಿಸಿನಂತೆ ತೋರಿಸ್ತೀನಿ. ಅವರು ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು. ಆ ಪ್ಯಾಕಿಂಗ್ ನಾವು ಓಪನ್ ಮಾಡೀನಿ ಆಲ್ರೆಡಿ. ಸೊ ಯಾವ ಥರ ಒಳಗೆ ಯಾವ ಥರ ಪ್ಯಾಕ್ ಮಾಡ್ತಾರೆ ಅವರು, ಬಾಕ್ಸ್ ಅಷ್ಟೇ ಅಲ್ಲ ಒಳಗೆ ಯಾವ ಥರ ಮಾಡ್ತಾರೆ ನೋಡ್ರಿ. ಅವ್ರು ಏನೇ ಕೊಡೋದಿದ್ರು ಈ ಥರ ಹಾಕಿ ಕೊಡ್ತಾರೆ, ಅಂದರೆ ಯಾವುದು ಡ್ಯಾಮೇಜ್ ಆಗಲ್ಲ, ಏನೂ ಆಗಲ್ಲ. ಇದೊಂದು ನಾನು ಮೇಕಪ್ ಫಿಕ್ಚರ್ ತರಿಸೀನಿ. ಮತ್ತು ಇನ್ನೊಂದು ಲ್ಯಾಕ್ಮಿ ಇದು ತರಿಸೀನಿ ರೀ ಪೌಡ್ರ್. ಇದು ಯಾಕಂತಂದ್ರೆ ನನಗೆ ಹೊರಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಇದು ಸನ್ ಪರ್ಫೆಕ್ಟ್ ಆ್ಯಪ್ ಅಂತದ, ಅಂದ್ರೆ ಸನ್ ಪರ್ಫೆಕ್ಟ್ ಕಲೆಕ್ಷನ್ ಅಂತ ಐತಿ. ಯಾಕಂತಂದ್ರೆ ಬಿಸಿಲಿಗೆ ಹೋದ್ರೂ ಮೇಕಪ್ ಹಾಳಾಗಲ್ಲ ಅಂತ ಹೇಳಿಬಿಟ್ಟು ನಾನು ಇದನ್ನು ಬೈ ಮಾಡೀನಿ. ಹೊರಗಡೆ ನನಗೆ ಇದು 350 ಹೇಳಿದರು, ಬಟ್ ನಾನು ಇದು ಪರ್ಪಲ್ ಆ್ಯಪ್ದವ್ರ ಕಡೆ ನನಗೆ 250ಗೆ ಸಿಕ್ಕೈತಿ. ಬಟ್ ಇದು ಬಂದ್ಬಿಟ್ಟು ಹೊರಗಡೆ ಇದು ಕೂಡ 350 ಇದೆ. ಇದೂ ಕೂಡ ನನಗೆ 245 ಏನೋ ಈ ಥರ ಎಲ್ಲ ಸಮಥಿಂಗ್ ಸಿಕ್ಕಿದೆ. ಸೊ ಎರಡೂ ಸೇರಿ ಅವ್ರು ತೊಗೊಂಡು ಬರೋ ಚಾರ್ಜಸ್ಸು 14 ರೂಪಾಯಿ, ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ 14 ರೂಪೀಸ್ ಚಾರ್ಜಸ್ ಮಾಡ್ತಾರೆ ಅವರು. ಸೊ ನಾನು ಇವೆರಡು ಸೇರಿ 545 ಕೊಟ್ಟಿದ್ದೀನಿ. ಅಂದರೆ ನನಗೆ ಇಲ್ಲಿ ಬೈ ಮಾಡೋದು MRP ಮೇಲೆ ಅವರು ಡಿಸ್ಕೌಂಟ್ ಕೊಡ್ತಾರೆ. ಪ್ಲಸ್ ನಮಗೆ ಯಾವುದು ಸ್ಕಿನ್ ಡ್ಯಾಮೇಜ್ ಆಗಿಲ್ಲ, ಇನ್ನೂವರೆಗೂ ಯಾವುದೂ ಆಗಿಲ್ಲ. ನಾನು ಎಷ್ಟೋ ಕ್ರೀಮ್ಗಳನ್ನು ಕೂಡ ಪರ್ಪಲ್ ಆ್ಯಪ್ದವ್ರ ಕಡೆ ತರಿಸೀನಿ. ಸ್ವಲ್ಪ ಕಾಸ್ಟ್ಲಿ ಇದ್ದರೂ ಪರವಾಗಿಲ್ಲ, ಯಾವುದೇ ಥರ ಏನು ಸ್ಕಿನ್ನಿಗೆ ಏನೋ ಪ್ರಾಬ್ಲಮ್ ಆಗಿಲ್ಲ ನನಗೆ. ಯಾವುದೇ ಒಂದು ಕ್ವಾಲಿಟಿ ಆಗಿರ್ಬೋದು, ಯಾವುದೇ ಥರ ಒಂದು ಇದು ಇಲ್ಲ, ಅಂದರೆ ಚೆನ್ನಾಗಿರೋ ಕ್ವಾಲಿಟಿನೇ ಅದಾವು. ಒಬ್ಬೊಬ್ಬರು ಫೇಸ್ ಬ್ಲ್ಯಾಕ್ ಆಗೋದು ಆ ಥರ ಯಾವತ್ತೂ ನನಗೆ ಆಗಿಲ್ಲ. ನಾನು ಎಷ್ಟೋ ಜನರಿಗೆ ಇದನ್ನು ನಂದೇ ಕೊಟ್ಟೀನಿ, ಬಟ್ ಯಾರಿಗೂ ಏನೋ ಇಶ್ಯೂಸ್ ಆಗಿಲ್ಲ, ಸ್ಕಿನ್ ಇಶ್ಯೂಸು. ಸೊ ನಿಮಗೂ ಬೇಕಂದ್ರೆ ಪರ್ಪಲ್ ಆ್ಯಪ್ದವ್ರ ಕಡೆಯಿಂದ ನೀವು ಪರ್ಪಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತರಿಸ್ಕೋಬೋದು. ಸೊ ನಾನೇನು ಯಾವುದು ಸ್ಕ್ಯಾನ್ ಹಾಕಿಲ್ಲ, ಏನೂ ಇಲ್ಲ. ಸೊ ಯಾಕಂದ್ರೆ ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಯಾವುದೂ ವಿಡಿಯೋ ಕೂಡ ಇನ್ನೂವರೆಗೂ ಮಾಡಿಲ್ಲ. ನನಗೆ ಇಷ್ಟ ಆಗಿದ್ದ ನಿಮ್ಗೆ ಶೇರ್ ಮಾಡ್ತೀನಿ ಅಷ್ಟೇ. ಸೊ ಇದೊಂದು ಇವತ್ತು ಆನ್ಲೈನ್ ಡೆಲಿವರಿ ಬಂತು, ನಿಮ್ಮ ಕಡೆ ಶೇರ್ ಮಾಡ್ಬೇಕನ್ನಿಸ್ತು, ಶೇರ್ ಮಾಡಿದೆ ಅಷ್ಟೇ ಫ್ರೆಂಡ್ಸ್. ಮೊನ್ನೆ ನಾವು ಕುಬ್ಸಕ್ಕೆ ಹೋಗಿದ್ವಿ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ ನಂಗೆ, ಯಾಕಂತಂದ್ರೆ ನನ್ನ ಮಗ ಭಾಳ ಕಿರಿಕಿರಿ ಮಾಡತ್ತಿದ್ದ. ಮತ್ತು ಅದು ಅಲ್ಲದೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಮಾಡಿದ್ರೂ ಬರತ್ತಿಲ್ಲ. ಸೊ ಬೇಜಾರಾಗ್ಬಿಟ್ಟು ನಾವು ವಿಡಿಯೋನೇ ಮಾಡಿರಲಿಲ್ಲ. ಸೊ ಇವಾಗ ಅದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವನಿಗೆ ಯಾಕೆ ತೊಗೊಂಡೀನಿ ಅಂತಂದ್ರೆ ಇವ ಸ್ಟ್ಯಾಂಡ್ ಇಟ್ಟೀನಿ. ಸೊ ನನಗೆ ವಿಡಿಯೋ ಮಾಡೋಕ್ಕೆ ಬಿಡತ್ತಿಲ್ಲ, ಅದಕ್ಕಾಗಿ ನಾನು ನಿಮ್ಮ ಹತ್ರ ಹೇಳ್ಕೋಬೇಕಂದ್ರೂ ನನ್ನ ಕಡೆ ಆಗತ್ತಿಲ್ಲ. ವಿಡಿಯೋ ಮಾಡೋಕ್ಕಂತೂ ಇವನು ಬಿಡಲ್ಲ, ಸ್ಟ್ಯಾಂಡ್ ಜಗ್ಗೋದು ಆಮೇಲೆ ಅದನ್ನು ತೆಳಗೆ ಹೋಗೋದು ಮಾಡ್ತಾನೆ. ಸೊ ಅದಕ್ಕೆ ಇಲ್ಲೇ ತೊಗೊಂಡು ಕೂತ್ರಾಯ್ತು ನೀಗಂತೇಳಿ ತೊಗೊಂಡೀನಿ. ಸೊ ಅವನಿಗೂ ಸ್ವಲ್ಪ ನೋಡಿ ಅವ ಹೆಂಗೆ ಕಾಣತ್ತಾನ ಕಮೆಂಟ್ ಹಾಕ್ರಿ, ಚಂದದೆ ಬಿಡು. ಮತ್ತು ಅಲ್ಲಿ ನಂಗೆ ಬೇಜಾರಾಗ್ಬಿಟ್ಟಿತ್ತು, ಇವಾಗ ಕಿರಿಕಿರಿ ಮಾಡೋದು ನೋಡಿ, ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಾ ಇಷ್ಟು ಫೋಟೋ ಶೇರ್ ಮಾಡ್ತೀನಿ ಅಷ್ಟೇ ಕುಬ್ಸದ್ದು. ಯಾಕಂತಂದ್ರೆ ನನಗೆ ಮಾಡೋದು ಆಗಲಿಲ್ಲ. ಹೋಗಿಂದ ಸ್ಟಾರ್ಟಿಂಗ್ ಮನೆಯೊಳಗೆ ಅಷ್ಟು ವಿಡಿಯೋ ಮಾಡಿದೆ, ನಮ್ಮ ಮನೆಯೊಳಗಿಂದ. ಅವ್ರ ಮನೆಗೆ ಹೋದಾಗಿಂದ ನಾನು ಯಾವುದೂ ವಿಡಿಯೋನೂ ಮಾಡಿಲ್ಲ. ಸೊ ಒಂದಿಷ್ಟು ಫೋಟೋ ತೊಗೊಂಡಿದ್ದೆ ಅಷ್ಟೇ, ಯಾಕಂದ್ರೆ ಇವನಿಗೆ ಹುಷಾರನೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ಯಾವುದೂ ಆಗಲಿಲ್ಲ ನಂಗೆ. ವಿಡಿಯೋನು ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋನೂ ಮಾಡಿಲ್ಲ. ಒಂದೆಷ್ಟು ರೀಲ್ಸ್ ಮಾಡಿದ್ದೆ ಅಷ್ಟೇ, ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ಒಂದಿಷ್ಟು ಕುಬ್ಸದ ಫೋಟೋನ ಶೇರ್ ಮಾಡ್ತೀನಿ ಅಷ್ಟೇ. ಯಾಕಂತಂದ್ರೆ ನಾ ಇಲ್ಲಿಂದ ಅಲ್ಲಿಗೆ ಹೋಗಿ ಮನೆಯೊಳಗಿಂದ ವಿಡಿಯೋ ಮಾಡೀನಿ ಹೊರತಾಗಿ ಆ ಕಡೆಯಿಂದ ಅವ್ರ ಮನೆಗೆ ಕುಬ್ಸದವ್ರ ಮನೆಗೆ ಹೋಗಿಂದ ವಿಡಿಯೋ ಮಾಡಿಲ್ಲ. ನಾನು ಮೊದಲು ನಮ್ಮ ಮನೆಗೆ ಹೋಗಿದ್ದೆ. ಸುಮ್ಮಿರೂಪು ವಿಡಿಯೋ ಮಾಡ್ಬೇಕಾದ್ರೆ ಹಿಂಗೆಲ್ಲ ಮಾಡ್ತಾನೆ ರೀ. ಹೆಂಗೆ ವಿಡಿಯೋ ಮಾಡೋದಾಗ್ತದೆ ನೀವೇ ಹೇಳ್ರಿ. ಮತ್ತು ನಿಮ್ಮ ಮನ್ಯಾಗ ಇಂಥ ಹುಡುಗರಿದ್ರೆ ಹೆಂಗೆ ವಿಡಿಯೋ ಮಾಡ್ತೀರಿ? ಅದ್ರ ಡೈಲಿ ರೂಟೀನ್ ಅಂದ್ರೆ ಸ್ವಲ್ಪ ಕಷ್ಟನೇ ಆಗ್ತದೆ. ಹಿಂಗೆ ಮಾಡ್ತಾನೆ ನೋಡ್ರಿ, ಕೂಡೋದೇ ಇಲ್ಲ ಅವನು, ಒಂದು ಕಡೆ ಕೂಡಲ್ಲ, ಒಂದು ಕಡೆ ನಿಲ್ಲಲ್ಲ. ಹಾಯ್ ಹೇಳೋರಿಗೆ ಇದು ಕೊಡಿಲಿ.
ಫೋಟೋ ಹಾಕಿದ್ದೆ ನೋಡ್ಕೊಂಬಂದ್ರಲ್ಲ, ಯಾವ ಥರ ಐತಿ ಅಂತ ನೋಡಿದ್ರಲ್ಲ. ನಾ ಹುಡುಗಿದು ಮತ್ತು ಹುಡುಗಂದು ಮುಖ ತೋರಿಸಿಲ್ಲ, ಯಾಕಂತಂದ್ರೆ ವಿತೌಟ್ ಪರ್ಮಿಷನ್ ನಾನು ಏನೂ ಮಾಡಲ್ಲ. ಸೊ ಅದಕ್ಕೋಸ್ಕರ ನಾನು ಫೇಸ್ ತೋರಿಸಿಲ್ಲ. ನಾವು ಏನೇ ಒಂದು ಮಾಡ್ಬೇಕಂದ್ರೂ ವಿತ್ ಪರ್ಮಿಷನ್ ಮಾಡಬೇಕು. ಮತ್ತು ಇನ್ನೊಬ್ಬರಿಗೆ ಹಿಟ್ಟಕ್ಕಿ ಕೊಡೋದಂತಾರೆ ನಮ್ಮ ಕಡೆ. ಹಿಟ್ಟಕ್ಕಿ ಅಂದ್ರೆ ಬ್ಯಾಳಿ, ಬೆಲ್ಲ, ಅಕ್ಕಿ, ಗೋಧಿ ಹಿಟ್ಟು, ಆಮೇಲೆ ಆಯರಿಗೆ ಕೊಡ್ತಾರೆ. ಸೊ ಅಷ್ಟು ಕೊಟ್ವಿ ಅಂದ್ರೆ ನಾವು ಅವ್ರಿಗೆ ಕುಬ್ಸ ಮಾಡ್ದಂಗೆ. ಮತ್ತು ಇನ್ನೊಬ್ಬಕ್ಕಿದಿತ್ತು, ಕೊಟ್ಟು ಬರುವಾಗ ಕೊಟ್ಟು ನಮ್ದು ಎಮರ್ಜೆನ್ಸಿ ಇತ್ತು ನಮ್ಮ ಮನೆಯವ್ರದ್ದು ಅಂತ ಹೇಳ್ಬಿಟ್ಟು ಹಾಗೆ ಬಂದೀವಿ. ಸೊ ಫೋಟೋ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡೀನಿ. ಮತ್ತು ನಾವು ಊರಿಂದ ಏನೇನು ತೊಗೊಂಡು ಬಂದೀನಿ ಅದನ್ನೂ ನಿಮಗೆಲ್ಲ ಶೇರ್ ಮಾಡೀನಿ. ಹೋದ ದಿನ ನಾವು ಮನೆಯೊಳಗೆ ಊಟ ಮಾಡಲಿಲ್ಲ, ಅವ್ರ ಮನೆಗೆ ಹೋಗಿದ್ವಿ. ಮತ್ತು ಸ್ಟ್ಯಾಂಡ್ ಜಗ್ದ ನೋಡ್ರಿ, ಅವ್ರ ಮನೆಗೆ ಹೋಗಿದ್ವಿ. ಅದಕ್ಕಾಗಿ ನಾನು ಯಾವ ವಿಡಿಯೋನು ತೊಗೊಂಡಿಲ್ಲ. ನೀವೆಲ್ಲ ನೋಡಿರ್ಬೋದು. ಫಂಕ್ಷನ್ ಎಲ್ಲ ಚೆನ್ನಾಗಿ ಆಯಿತು. ಅಷ್ಟೆಲ್ಲ ಮುಗಿಸ್ಕೊಂಡು ಮತ್ತು ನಮ್ಮೂರಿಗೆ ನಾವು ವಾಪಸ್ ಬಂದ್ವಿ. ಸೊ ಎಲ್ರಿಗೂ ನನ್ನ ಒಂದು ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಸೊ ನನ್ನ ಒಂದು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಒಂದು ಲೈಕ್ ಕೊಡೋದು ಮರಿಬೇಡ್ರಿ. ಹಾಗೆ ನಿಮ್ಗೆ ಇಷ್ಟ ಆಗಿತ್ತು, ಬೇರೆದವರು ಏನು ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದ್ದಾರೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಒಟ್ಟು ನಿಮ್ದು ಏನೈತಲ್ಲ ಡೈಲಿ ರೂಟೀನ್ ಅದನ್ನೇ ಹಾಕ್ರಿ. ಹಾಕೋದು ಕಷ್ಟ ಐತಿ, ಆದರೂ ಟ್ರೈ ಮಾಡಿರಿ. 1 ದಿನ 2 ದಿನ ಬೇಜಾರಾಗ್ತೈತಿ, ಹಂಗೆ ಡೇ ಬೈ ಡೇ ಇಂಪ್ರೂವ್ ಹಾಕ್ಕೊಂಡು ಹೋಗ್ತದೆ. ಸೊ ನೀವು ಈ ಥರ ಎಲ್ಲ ವಿಡಿಯೋ ಮಾಡಿ ಅಂತ ಹೇಳ್ತೀನಿ. ನನ್ನ ಕಡೆ ಆದಷ್ಟು ನಾನು ಸಜೆಷನ್ ಕೊಟ್ಟೀನಿ. ಸೊ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಮನೆಯೊಳಗೆ ಆಗತ್ತಿಲ್ಲ. ಬಟ್ ನೋಡಬೇಕು, ನೆಕ್ಸ್ಟ್ ನನಗೊಂದು ಏನೋ ಪ್ಲ್ಯಾನ್ ಐತಿ. ಆ ಪ್ಲ್ಯಾನ್ ಫ್ಲಾಪ್ ಆಗಬಾರ್ದು ಅಂತ ಹೇಳಿಲ್ಲ. ಒಂದು ವೇಳೆ ಹೇಳಿದ್ಮೇಲೆ ಫ್ಲಾಪ್ ಆದರೆ ಅಂತ ಹೇಳಿಬಿಟ್ಟೆ, ನಾ ಹೇಳಿಲ್ಲ. ಯಾಕಂತಂದ್ರೆ ನಾ ಏನು ಬಿಸ್ನೆಸ್ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ, ಮೊದಲು ಕಲಿತೀನಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಏನಂತ ಹೇಳಿ ನಾನು ಅದನ್ನ ಹಚ್ಚಿದ ಮೇಲೆ ಹೇಳ್ತೀನಿ, ಇನ್ನೂ ಯಾವುದು ಹೋಗಿಲ್ಲ. ಸೊ ಅದಕ್ಕೋಸ್ಕರ ನಾನೀಗೇನು ಹೇಳಲ್ಲ. ಯಾವಾಗ ಹೋಗ್ತೀನಲ್ಲ ಅವಾಗ ಹೇಳ್ತೀನಿ, ಎಲ್ಲಿಗೆ ಹೊಂಟೀನಿ, ಏನು ಕಲಿತೀನಿ. ಇವಾಗ ನಂದು ಡಿಗ್ರಿ ಮುಗಿದಿದ್ರು, ಡಬಲ್ ಡಿಗ್ರಿ ಮುಗಿದಿದ್ರು, ಯಾಕೆ ನಮ್ಮ ಮನೆಯೊಳಗೆ ಅದೀನಿ ಅಂದರೆ ಏನೂ ಮಾಡೋಕ್ಕೆ ಬರಲ್ಲ. ಸೊ ಅದೆಲ್ಲ ಮುಂದಿನ ವಿಡಿಯೋದಾಗ ನಾನು ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಒಂದು ವಿಡಿಯೋಗೆ ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾನು ನಿಮ್ಮ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ ಸ್ನೇಹಿತರೆ, ಯಾಕಂದರೆ ಡೈಲಿ ರೂಟೀನ್ ಹಾಕೋದು ಸ್ವಲ್ಪ ಕಷ್ಟ ಆಗೈತಿ. ಸೊ ಬಾಯ್ ಬಾಯ್ ಫ್ರೆಂಡ್ಸ್.